ಕರ್ನಾಡು ವೈನಾಡು ಅಂತಾನೆ ಕರೆಸ್ಕೊಳ್ತಿದ್ದಂತಹ ಜಾಗ ಇವತ್ತು ಅಕ್ಷರಶಃ ಸ್ಮಶಾನದಂತಾಗ್ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಇದೆಲ್ಲದರ ಮಧ್ಯೆ NDRF ಮತ್ತು ಸೇನೆ ಸತತವಾಗಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾನೆ ಇದೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ ನೋಡಿ. ಕುಂತಲ್ಲೇ ನಿಂತಲ್ಲೇ ಮಲಗಿದ್ದಲ್ಲೇ ಸಾವು. ನೈಸರ್ಗಿಕ ವಿಕೋಪಕ್ಕೆ ಸ್ಮಶಾನವಾದ ಗ್ರಾಮ. ಪ್ರವಾಸಿಗರ ಸ್ವರ್ಗವಾಗಿದ್ದ ದೇವರ ನಾಡು ಇದೀಗ ಕಂಡು ಕೇಳರಿಯದ ಭೂಕುಸಿತ ನೆರೆಗೆ ರುದ್ರಭೂಮಿಯಾಗಿ ಬದಲಾಗಿದೆ. ಮಣ್ಣು ಕುಸಿತಕ್ಕೆ ನೆಲಸಮವಾದ ಮನೆಗಳು. ಕುಂತಲ್ಲೇ ನಿಂತಲ್ಲೇ ಮಲಗಿದ್ದಲ್ಲೇ ಪ್ರಾಕೃತಿಕ ವಿಕೋಪದಲ್ಲಿ ಜನರು ಉಸಿರು ಚೆಲ್ಲಿರುವ ಭಯಾನಕ ದೃಶ್ಯಗಳನ್ನ ನೋಡಿದ್ರೆ ಗಂಡದೆಯ ಗುಂಡಿಗೆಯು ಒಂದು ಕ್ಷಣ ಅಲುಗಾಡದೆ ಇರಲು ಸಾಧ್ಯವೇ ಇಲ್ಲ. ಇದರ ಮಧ್ಯೆ ಅವಶೇಷಗಳಡಿ ಸಿಲುಕಿರುವ ರಕ್ಷಣೆಗೆ ಸೇನೆ ಗಾಳಿ ಮಳೆ ಹಗಲು ಇರುಳು ಎನ್ನದೇ ಶ್ರಮಿಸುತ್ತಿದೆ. ಪ್ರವಾಹ, ಗುಡ್ಡ ಕುಸಿತಕ್ಕೆ ನಾಮಾವಶೇಷವಾದ ಮುಂಡಕೈ, ಚೂರಲ್ಮಲೈ, ಅತ್ತಮಾಲ ಮತ್ತು ನೂಲ್ಪುಳ ಗ್ರಾಮಗಳಲ್ಲಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ತಮಿಳುನಾಡಿನ ರೆಸ್ಕ್ಯೂ ಟೀಮ್ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ರಂಜಿತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ತಮಿಳುನಾಡಿನಿಂದ ಬಂದಿರುವಂತಹ ಸಿಬ್ಬಂದಿಗಳಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. 3ನೇ ದಿನದ ರೆಸ್ಕ್ಯೂ ಆಪರೇಷನ್ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಡಿಯನ್ನ ಡಿಸ್ಪೋಸ್ ಆಗಿರುವಂತಹ ಬಾಡಿಗಳನ್ನ ಮುಡಕೈ ಸೇರಿದಂತೆ ಚೋರನ್ಮಲದಿಂದ ಅದನ್ನು ತೆಗಿತಾರೆ. 24 ಗಂಟೆಯಲ್ಲೇ ಸೇತುವೆ ನಿರ್ಮಿಸಿದ ಸೇನೆ. ಚೂರಲ್ಮಲೈನಲ್ಲಿ ನೆರೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿತ್ತು. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಹಿನ್ನಡೆಯಾಗ್ತಿತ್ತು. ಇದಕ್ಕೆ ಸೇನೆ ಕೇವಲ 24 ಗಂಟೆಯಲ್ಲಿ ಹೊಸ ಸೇತುವೆ ನಿರ್ಮಿಸಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ಮತ್ತಿಬ್ಬರು ನಿಹಾಲ್ ಮತ್ತು ಲೀಲಾವತಿ ಆ ಇಬ್ಬರ ಶವ ಸಿಕ್ಕಿರ್ತಕ್ಕಂಥದ್ದು ಅಂತ ನಿನ್ನೆ ಮೊನ್ನಿಂದ ಅವ್ರ ಕುಟುಂಬಸ್ಥರು ಅಂಗಲಾಚ್ತಾ ಇದ್ರು. ಅವರ ಮೃತ ದೇಹಗಳನ್ನಾದ್ರೂ ಹುಡುಕಿ ಕೊಡಿ ಅಂತ. ಕ್ಷಣ ಕ್ಷಣಕ್ಕೂ ಆತಂಕ ಇನ್ನಷ್ಟು ಹೆಚ್ಚಾಗ್ತಾ ಇದೆ. KR ಪೇಟೆ ಮೂಲದ ಇಬ್ಬರ ಮೃತ ದೇಹ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದಂತಹ ಮಗು ನಿಹಾಲ್ ಮತ್ತು ಲೀಲಾವತಿ, ಪಾಪ ಅವ್ರ ಕುಟುಂಬಸ್ಥರು ಅದೆಷ್ಟು ಕಣ್ಣೀರು ಹಾಕಿದ್ರು ನೆನೆ. ಆ ಇಬ್ಬರ ಮೃತ ದೇಹಗಳು ಈಗ ಪತ್ತೆ ಆಗಿದೆ. ಕೇರಳದ ರಣಭೀಕರ ಮಳೆಗೆ ಈಗಾಗಲೇ ಸಾಕಷ್ಟು ಜನ ಮೃತಪಟ್ಟಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯ ಇಬ್ಬರು ಕಣ್ಮರೆಯಾಗಿದ್ದರು. ಅವರ ಮೃತದೇಹಗಳ ಉಳಿಸ್ಕೊಳ್ಳಿ ಅಂತೇಳಿ ಈಗಾಗಲೇ ಎಲ್ಲೆಯೂ ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಅವರ ಕುಟುಂಬಸ್ಥರು ಮಾತನಾಡ್ತಾ ಇದ್ರು. 2 ವರ್ಷ ಮಗು ನಾಪತ್ತೆ ಆದ ಮಣ್ಣಿನಲ್ಲಿ ಸಿಲುಕಿಕೊಂಡಿದೆ. ಅವರ ಮೃತದೇಹ ಕೊಡಿಸ್ಕೊಡಿ ಅಟ್ಲೀಸ್ಟ್ ಅಂತ ಸಾಕಷ್ಟು ಮನವಿಯೆಲ್ಲ ಮಾಡ್ಕೊಂಡಿದ್ರು. ಈಗ ಸಿದ್ದೇಶ್ ಅವರ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಟ್ಲೀಸ್ಟ್ ನಮಗೆ ಮೃತದೇಹ ಸಿಕ್ಕಲಿ ಅಂತ ಸರ್. ಮೃತದೇಹ ಸಿಕ್ಕಿದೆ ಸರ್. ಈಗ ಮೃತದೇಹ ನೋಡಿದ್ರೆ ಹೇಗೆ ಸರ್? ನೋಡಿದ್ವಿ. ಅವರು ಹುಡ್ಕೋಕ್ಕೆ ನಾವೇ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಮಾಡಿ ಕಳಿಸಿದ್ವಿ ಸರ್. ಮೊದಲು ಹುಡುಕಿಗೆ ತಂದಿದ್ದಾರೆ, ನೋಡಿದ್ವಿ. ಕಷ್ಟ ಆಗ್ತದೆ ಬಾಡಿ ನೋಡೋಕ್ಕೆ. ಮನೆ ಹತ್ರನೇ ಮಣ್ಣೊಳಗೆ ಊತೋಗ್ಬಿಟ್ಟಿದ್ದಾರೆ. ಈ ಬಾಡಿನ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ವಿ ಸರ್. ಯಾಕೆಂದರೆ ಮಳೆ ಅಲ್ಲೂ ನಮ್ಮೂರಲ್ಲಿ ಮಳೆ ಇತ್ತು ಅಂದರೆ ಕರ್ನಾಟಕದಲ್ಲಿ ಸುಡೋಕ್ಕಾಗಲ್ಲ. ಅದಕ್ಕೆ ಈಗ ಕುಟುಂಬಸ್ಥರು ತಿಳಿಸಿದ್ದೀವಿ. ನೆಕ್ಸ್ಟ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾವು ಇಲ್ಲಿ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ ಸರ್. ಅಜ್ಜಿಬು ಸಿಕ್ಕಿದ್ದಾರೆ, ಇಬ್ಬರು ಸಿಕ್ಕಿದ್ದಾರೆ ಸರ್. ಒಂದೇ ಮನೆ ಹತ್ರನೇ ಸಿಕ್ಕಿದ್ದಾರೆ ಸರ್. ಮಂಡು ಊದ್ಕೊಂಡ ತಕ್ಷಣ ಮನೆ ಹತ್ರನೇ ಸಿಕ್ಬಿಟ್ಟಿದ್ದಾರೆ ಸರ್. ಅದು ಮುಂಡಕಾಯಿ ಗ್ರಾಮದಲ್ಲಿ ಆಗಿಲ್ಲ ಸರ್ ಇದು? ಮುಂಡಕಾಯಿ ಗ್ರಾಮ ಅವ್ರ ಮನೆ ಹತ್ರನೇ ಸಿಕ್ಕಿದ್ದಾರೆ ಸರ್. ಓಕೆ. ಅಂದರೆ ಸರ್ ನೀವು ಕೂಡ ಹೇಳ್ತಾ ಇದ್ದೀರಿ ಸರ್, ಎಲ್ಲೇ ಪದೇ ಕೇಳೋ ನಮಗೂ ಬೇಜಾರಾಗುತ್ತೆ. 2 ವರ್ಷ ನಾನು ಆಡಿಸಿ ಬೆಳೆಸಿದಂಥ ಮಗು ಅಂತೇಳಿ ಅಲ್ಲಿ ನೋಡಿದಾಗ ನಿಮಗೆ ಮುಖ ಪತ್ತೆ ಹಚ್ಚಿದ್ರೆ ಹೇಗೆ ಸರ್ ಅಂತ? ಪತ್ತೆ ಇತ್ತು ಸರ್. ಅವ್ರ ಮುದ್ದು ಮುಖ ಯಾರ ಕಿವಿನಲ್ಲಿ ಓಲೆ ಹಾಕಿದ್ದು ಜೊತೆಗೆ ಅವರಪ್ಪ ಮೊನ್ನೆ ಕಟಿಂಗ್ ಮಾಡಿಸಿದ್ರು ಸರ್. ಈಗ 4 ದಿನದಲ್ಲಿ ಶಾರ್ಟ್ ಕಟ್ ಮಾಡಿಸಿದ್ರು. ಎಲ್ಲನೂ ನೋಡ್ದು ಕಂಡಿಡ್ದು ಸರ್. ಆಮೇಲೆ ಅವ್ನು ಬಟ್ಟೆ ಇಕ್ಕಿದಂಥ ಬಟ್ಟೆ ಅಲ್ಲೇ ಇದ್ದು ಸರ್. ಇಕ್ದಂಗೆ ಇದ್ವು ಅಂತ ತೆಗೆದಿದ್ದಾರೆ ಎಲ್ಲ. ಹಂಗಾಗಿ ಕಂಡಿಡ್ದು ಸರ್. ಬಾಡಿ ಸಿಕ್ಕಿದ್ದಾವೆ. ಈಗ ತಗೊಳ್ತಾರೆ ಹೇಗೆ ಸರ್ ಊರಿಗೆ ಅಂತ? ಸರ್ ಈಗ ಅಲ್ಲಿ ತಗೊಬನ್ನಿ ಅಂತ ಹೇಳ್ತಿದ್ದಾರೆ. ಆದರೆ ಮಳೆ ಏನಿದೆ ಅಲ್ಲಿ, ಮಳೆ ಇದ್ದರೆ ಸರ್ ಸುಡೋಕ್ಕಾಗಲ್ಲ. ಯಾಕೆಂದ್ರೆ ಉಣೋಕ್ಕಾಗಲ್ಲ ಬಾಡಿ.
ಹಾಗಾಗಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸರ್. ಕುಟುಂಬಸ್ಥರು ತಿಳಿಸಿದ್ದೀವಿ. ಈಗ ಅವ್ರ ತಂದೆ ವಿಚಾರ ತಿಳಿಸಿದ್ರೆ ಸರಿಗೆ ಅಂತ? ಇಲ್ಲ ಸರ್, ಇಲ್ಲ. ಯಾಕೆಂದ್ರೆ ತಿಳಿಸಿದ್ರಿ. ಈಗ ಅವರೆಲ್ಲ ICUನಲ್ಲಿದ್ದಾರೆ. ನಮ್ಮ ಭಾವ, ನನ್ನ ತಂಗಿ ತುಂಬ ಪೆಟ್ಟಾಗಿದೆ, ನೋಡಲೇಬೇಕು ಅಂತ ಹಠ ಹಿಡಿತಾರೆ. ಕಷ್ಟ ಆಗುತ್ತೆ ಅವ್ರಿಗೆ, ನಮಗೂ ಕಷ್ಟ ಆಗುತ್ತೆ. ಅಧಿಕಾರಿಗಳೆಲ್ಲ ಸ್ಪಂದಿಸ್ತಾರೆ ಸರಿಗೆ, ಆದರೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಸರ್ ಅಧಿಕೃತವಾಗಿ? ಸರ್ ಮಾಹಿತಿ ಅಂದರೆ ಸಿಕ್ಕಿತ್ತು ಅಂತ ಹೇಳಿ ನಾ ಇಲ್ಲಿ ಏನಿದ್ದಾರೆ ಅವರು ನಮ್ಗೆ ಹೇಳಿದ್ದು, ಫೋನ್ ಮಾಡಿ ತಕ್ಷಣ ಬಂದ್ವಿ ಇಲ್ಲಿಗೆ, ಬಾಡಿ ಸಿಕ್ಕಿದ್ದಾವೆ ಅಂತೇಳಿ. ಅಷ್ಟು ಬಿಟ್ಟರೆ ಇನ್ನು ತಕ್ಷಣ ಇನ್ನು ಯಾರು ಅಧಿಕಾರಿಗಳಿಗೆ ಫೋನ್ ಮಾಡಿಲ್ಲ ಸರ್, ಸಿಕ್ಕಿದ್ದಾವೆ ಅಂತೇಳಿ. ಇನ್ನು ಮುಂದಿನ ದಿನಗಳಲ್ಲಾದರೂ ನಿಮ್ಮ ಅಕ್ಕ ಭಾವನ ಇಲ್ಲೇ ಉಳಿಸ್ತೀರ ಅಥವಾ ಸ್ವಂತ ಊರು ಕರ್ಕೊಂಡು ಹೋಗ್ತೀರಾ ಹೇಗೆ ಸರ್ ಅಂತ? ಸರ್ ನೋಡೋಣ, ಇಲ್ಲಂತೂ ಉಳಿಸಲ್ಲ ಸರ್. ಯಾಕೆಂತಂದ್ರೆ ಇದು ಮತ್ತೆ ಇಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗೆ. ಈ ವಯನಾಡಂತೂ ಬೇಡ ನಮಗಿನ್ನ, ನಮ್ಮ ಹತ್ರನೇ ಇಟ್ಕೋತೀವಿ ಸರ್ ಕರ್ನಾಟಕದಲ್ಲಿ. ಅಂದರೆ ಈಗ ಬಾಡಿ ತಗೋಗ್ತೀವಿ ಅಲ್ಲ, ಡಿಸೈಡ್ ಆಗಬೇಕು ಸರ್. ಇನ್ನು ಕುಟುಂಬಸ್ಥರ ಜೊತೆ ಮಾತಾಡಿ ಡಿಸೈಡ್ ಮಾಡ್ತೀವಿ ಸರ್. ಇದಿಷ್ಟು ಸಿದ್ದೇಶ್ ಅವರ ಮಾತುಗಳು. ಆಡಿಸಿ ಬೆಳೆದಂತಹ ಮಗು ನನ್ನ ಆ ಒಂದು ಮುಖವನ್ನು ನೋಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದುಃಖಗಳಾಯಿತು. ಶವವನ್ನು ಇಲ್ಲೇ ಮಣ್ಣು ಮಾಡಬೇಕಾ ಅಥವಾ ಊರಿಗೆ ತೆಗೆದುಕೊಳ್ಳೋದಕ್ಕೆ ಕುಟುಂಬಸ್ಥರ ಜೊತೆ ಮಾತನಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಅಂಥ ಮತ್ತಷ್ಟು ದೃಶ್ಯಗಳನ್ನ ನೀವೇನಾದ್ರೂ ನೋಡಿದ್ರ? ಶ್ರೀಲಕ್ಷ್ಮಿ ನೋಡಿ, ಈಗ ನಾವೇನು ನಮ್ಮ ಸ್ಕ್ರೀನ್ ಮೇಲೆ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ವಿ. ಇದು ಮಂಗಳವಾರದ ದೃಶ್ಯಾವಳಿ. ಯಾವಾಗ ಅವತ್ತಿನ ರಾತ್ರಿ 1:30 ಮತ್ತು ಬೆಳಗಿನ ಜಾವ 4:30 ಸುಮಾರಿಗೆ 2 ಬಾರಿ ಗುಡ್ಡ ಕುಸಿತ ಆಗಿತ್ತು, ಆ ಸಂದರ್ಭದಲ್ಲಿ ಅನೇಕ ಕಲ್ಲು ಬಂಡೆಗಳು ಮಣ್ಣು ಸಮೇತವಾಗಿ 3 ಗ್ರಾಮಗಳನ್ನು ಸರ್ವನಾಶ ಮಾಡಿಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಅನೇಕ ಜನ ಅಲ್ಲಿ ಸಿಲುಕೊಂಡಿದ್ರು. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಜೀವಂತವಾಗಿ ಅಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರ್ತಾನೆ. ಆತ ಬೆತ್ತಲೆ ಆಗಿರ್ತಾನೆ, ಆತನ ಮೈ ಮೇಲೆ ಬಟ್ಟೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿನ ಒಂದು NDRF ಮತ್ತು SDRF ತಂಡ ಆತನನ್ನ ನೋಡಿ ತಕ್ಷಣ ಆತನಿಗೆ ಅವರು ಹಾಕಿದಂತ ಬಟ್ಟೆಯನ್ನ, ಆತ ಏನು ಎದ್ದೊಳಕ್ಕೂ ಕೂಡ ಆಗ್ತಿಲ್ಲ, ಯಾಕಂದ್ರೆ ಬೋನ್ ಫ್ರಾಕ್ಚರ್ ಆಗಿರುತ್ತೆ, ಬೆನ್ನ ಮೂಳೆ ಕೂಡ ಫ್ರಾಕ್ಚರ್ ಆಗಿರುತ್ತೆ, ಅವನು ಎದ್ದೊಳಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆತನಿಗೆ ಹೇಗಾದ್ರೂ ಮಾಡಿ ಬಟ್ಟೆಯನ್ನು ಹಾಕಬೇಕು ಅಂತೇಳಿ ಅವರು ಹಾಕಿದಂತ ಬಟ್ಟೆಯನ್ನ ತೆಗೆದು ಆ ಬಳಿಕ ಆತನ ಕೆಳಗಡೆ ಅಂದ್ರೆ ಸಪೋರ್ಟ್ ಆಗಿ ಬೆನ್ನಿನ ಹಿಂದೆ ಒಬ್ಬ ಸಿವಿಲ್ ಡಿಫೆನ್ಸ್ NDRF ತಂಡದ ಸಿಬ್ಬಂದಿ ಒಬ್ಬರು ಮಲಗಿ ಆತನನ್ನ ಮೇಲೆ ಕೆತ್ತಿ ಆತನಿಗೆ ಬಟ್ಟೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ದೃಶ್ಯಾವಳಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದು ಮಂಗಳವಾರ ಬೆಳಗಿನ ಸಂದರ್ಭದ ಅಂದ್ರೆ ಈ ಘಟನೆ ಸಂಭವಿಸಿದ ಬಳಿಕದ ಸುಮಾರು ಅಂದ್ರೆ ಬೆಳಗ್ಗೆ ಕಾರ್ಯಾಚರಣೆ ಆರಂಭ ಆಯ್ತಲ್ಲ, ಆ ಸಂದರ್ಭದ ದೃಶ್ಯಾವಳಿ. ಅಂದ್ರೆ ಈ ದೃಶ್ಯಾವಳಿ ನಾವು ನೋಡ್ತಾ ಇದ್ದೀವಲ್ಲ, ಚೋರನ್ ಮಲೆ ಅನ್ನುವ ಜಾಗದಲ್ಲಿ ಆ ಒಂದು ನದಿಯನ್ನು ಕೊಚ್ಕೊಂಡು ಹೋಗಿತ್ತು, ಬೆಟ್ಟ ಗುಡ್ಡಗಳು ಕೊಚ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕೊಚ್ಕೊಂಡು ಹೋದ ಸಂದರ್ಭದಲ್ಲಿ ಸಾಕಷ್ಟು ಜನ ಇದೇ ರೀತಿಯಾಗಿ ಜೀವಂತವಾಗಿ ಉಳಿದುಕೊಂಡಿದ್ರು. ಅವರನ್ನ ಇದೇ ರೀತಿಯಾಗಿ ರಕ್ಷಣೆ ಮಾಡಲಾಗಿತ್ತು. ಎಲ್ಲರನ್ನು ಕೂಡ ರಕ್ಷಣೆ ಮಾಡಿ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. 100 ಮಂದಿ ಗಾಯಾಳುಗಳಾಗಿದ್ದಾರೆ. ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಗಳು ಕೂಡ ಆಗಿತ್ತು. ಶ್ರೀಲಕ್ಷ್ಮಿ ನೋಡಿ, ಈಗ ನಾನು ಇರುವಂತ ಜಾಗ ಇದೆಯಲ್ಲ, ಈ ಜಾಗದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಪಂಜಾರಮುಟ್ಟ ಅನ್ನುವ ಪ್ಲೇಸ್ ಏನಿದೆ, ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಮೊದಲಿಗೆ ಲ್ಯಾಂಡ್ ಸ್ಲೈಡ್ ಆಗಿದ್ದು, ಅಂದ್ರೆ ಅಲ್ಲಿ ಮೊದಲ ಬಾರಿಗೆ ಗುಡ್ಡ ಕುಸಿತ ಆಗಿದ್ದು.